ಏನು ಸರ್ಕಾರ ರಾಗಿ ನೋಂದಣಿ ಕಾರ್ಯ ಸ್ಥಗಿತಗೊಳಿಸಿದೆ. ಇದನ್ನು ಗೊಳಿಸದೇ ಹೋದರೆ ನಮ್ಮ ಕೋಲಾರ ಕ್ಷೇತ್ರದ MLA ಕೊತ್ತೂರು ಮಂಜುನಾಥ್ರವ್ರನ್ನ ಕರೆಸಿ ಆಯಿತಾ, ಈ ರಾಗಿ ಖರೀದಿ ಮಾಡೋಂಥವ್ರನ್ನ, ರಾಗಿ ನೋಂದಣಿ ಮಾಡೋಂಥವ್ರನ್ನ ಕೃಷಿ ಅಧಿಕಾರಿಗಳು, ಇವ್ರು ಯಾರಾದ್ರು ಇದ್ದಾರೆ ರೆವಿನ್ಯೂ ಅಧಿಕಾರಿಗಳು, ಇವರಿಗೆಲ್ಲ ಶಾಪ ಹಾಕಿಸಿ ಕುಷ್ಠರೋಗ ಬರೋಂಗಂತೂ ಮಾಡಿಸ್ತೀರಿ. ಯಾಕಂದ್ರೆ ನಮ್ಮ MLA ಹೇಳ್ತಾರೆ, ರೈತರಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಕುಷ್ಠರೋಗ ಬರ್ತದೆ ಅಂತೇಳಿ. ಪಾಪ ಎಲ್ಲೋ MLA ಈ ರಾಗಿ ನೋಂದಣಿ ಕಾರ್ಯ ಮರ್ತೋಗ್ಬಿಟ್ಟವ್ರೆ. ಅದಕ್ಕೆ ಎಸ್ತಾ ಇದ್ರೆ MLA ಸಾಹೇಬ್ರೆ ಎಲ್ಲೇ ಇದ್ರೆ ಬಂದರೆ ಒಂದು ಪೂಜೆ, ಒಂದು ಹೋಮ ಹವನ ಮಾಡಿ ಇವರಿಗೆಲ್ಲ ಒಂದು ಶಾಪ ಹಾಕಿ ಕುಷ್ಠರೋಗ ಬಂದುಬಿಡ್ಲಿ ಇವ್ರಿಗೆ. ದಯವಿಟ್ಟು ನಿಮ್ಮ ಶಾಪ ಇವ್ರು ತೆಗಿತಾರೆ ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೀನಿ. ನೀವು ದಯವಿಟ್ಟು ನಾಳಿದ್ದು ಒಂದು ಪೂಜೆ ಮಾಡಿ ಇವ್ರಿಗೆ ಶಾಪ ಹಾಕಲೇಬೇಕು, ಹಾಕಿ ನೋಂದಣಿ ಕಾರ್ಯ ಆರಂಭ ಮಾಡಬೇಕು ಅಂತೇಳಿ ನಾನು ಕೊತ್ತೂರು ಮಂಜುನಾಥರನ್ನು ಆಗ್ರಹಿಸ್ತಾ ಇದ್ದೀನಿ. ಈಗ ಅಣ್ಣ, ರಾಜ್ಯ ಸರ್ಕಾರ ಇದನ್ನೇನೋ ಮಾಡಿಲ್ಲ ಅಂದರೆ ನಮ್ಮ ಕೊತ್ತೂರು ಮಂಜುನಾಥ ಶಾಪ್ ಬರೀ ಅಧಿಕಾರಿಗಳಿಗೆಲ್ಲ ಮುಖ್ಯಮಂತ್ರಿಗೂ ತಟ್ಟುತ್ತೆ. ಸಿದ್ದರಾಮಯ್ಯ ಇವರೇನೋ ನೋಂದಣಿ ಕಾರ್ಯ ಆರಂಭಿಸಿದ್ರೆ ಸಿದ್ದರಾಮಯ್ಯನಿಗೆ ಮತ್ತೆ ಬರಬಾರ್ದೇ ಬರೋದು ಆಯಿತಾ. CM ಇಲ್ಲ, ತಿರುಗಿ ಏನೇನೋ ಆಗುತ್ತದೆ. ಅದಕ್ಕೆ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರ ಶಾಪ ತಗೊಳ್ಳೋದು ಬೇಡ. ಆ ಶಾಪ ತಗೊಳ್ಳೋಳಗಾಗಿ ನೋಂದಣಿ ಕಾರ್ಯ ಸರ್ಕಾರನ ಆರಂಭ ಮಾಡಬೇಕು, ಇಲ್ಲ ಜಿಲ್ಲಾಡಳಿತನ ಆರಂಭ ಮಾಡಬೇಕು. ಇಲ್ಲ ಅಂದರೆ ಕುಷ್ಠರೋಗ ಬಂದು ಬೀದಿ ನೀವು ಅಧಿಕಾರಿಗಳು ಮತ್ತು ಸರ್ಕಾರ ತಿರ್ಕಳಿ ತಿನ್ಬೇಕಾದಂತ ನಾನು ಹೇಳೋಕೆ ಇಷ್ಟಪಡ್ತೀನಿ.